ಚಿಕ್ಕಬಳ್ಳಾಪುರದಲ್ಲಿ 112 ಅಡಿಗಳ ಆದಿಯೋಗಿ ಈಶಾ ಫೌಂಡೇಶನ್ ತಲೆ ಎತ್ತಿ 3 ವರ್ಷಗಳಾಗಿದೆ. ಆದಿಯೋಗಿ ಪ್ರತಿಮೆ ನೋಡಲು ಚಿಕ್ಕಬಳ್ಳಾಪುರಕ್ಕೆ ನಾನಾ ರಾಜ್ಯಗಳಿಂದ ಲಕ್ಷಾಂತರ ಪ್ರವಾಸಿಗರು ತಿಂಗಳಿಗೆ ಬರ್ತಾರೆ. ಅದರಲ್ಲೂ ಶನಿವಾರ ಭಾನುವಾರ ಬಂತು ಅಂದ್ರೆ ಸಾಕು, ಈಶಾ ಫೌಂಡೇಶನ್ ರಸ್ತೆ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಇದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿ ಸಾವಿನ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಾ ಇದೆ. ಈಶಾ ಫೌಂಡೇಶನ್ ರಸ್ತೆಗೆ ಟೋಲ್ ನಿರ್ಮಾಣ ಮಾಡಿ ಪಾರ್ಕಿಂಗ್ ಹೆಸರಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿತ್ತು. ಅದಲ್ಲದೆ ಅಕ್ರಮ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಸಹ ಗಂಭೀರ ಆರೋಪಗಳು ಕೇಳಿಬಂದಿವೆ. ನೋಡಿ, ಹಾಲ್ಗೂರ್ಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಈಶಾ ಸಂಸ್ಥೆ ಅಂತ ಸ್ಥಾಪನೆ ಮಾಡಿದೆ 2019ರಲ್ಲಿ. ಅವರು ಸ್ಥಾಪನೆ ಮಾಡಿದ ಉದ್ದೇಶ ಇಲ್ಲಿ ವಿದ್ಯಾಸಂಸ್ಥೆಯನ್ನು ನಾವು ತೆರೀತೀವಿ ಅಂತ. 2019ರಲ್ಲಿ ಅವರ ತೆರೆದ ಇದು ಅನುಮತಿ ಏನು ಪಡೆದಿದ್ದರು ಅಥವಾ ಪಡೆದಿದ್ದಾರೋ ಗೊತ್ತಿಲ್ಲ. ಇಲ್ಲಿ ವಿದ್ಯಾಸಂಸ್ಥೆಯನ್ನು ಶುರು ಮಾಡಿಲ್ಲ. 83 ಎಕರೆ ಜಮೀನನ್ನು ಅವರು ಖರೀದಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಸುಮಾರು 100-150 ಎಕರೆ ಜಮೀನಿದೆ. ನಮ್ಮ ಪ್ರಕಾರ ಇಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಜಮೀನು ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೆ. ಅನೇಕ ಕಡೆ ಈ ಭಾಗದ ರೈತರು ಫಾರ್ಮ್ ನಂಬರ್ 53 ಹಾಕಿ ನಾವು ಅಕ್ರಮ ಸಾಗುವಳಿ ಮಾಡ್ತಾಯಿದ್ವಿ, ಜಮೀನನ್ನು ನಮಗೆ ಮಂಜೂರು ಮಾಡಬೇಕು ಅಂತ ಅರ್ಜಿಗಳು ಹಾಕಿದ್ದಾರೆ. ಈ ಅರ್ಜಿಗಳನ್ನು ಇದುವರೆಗೂ ಪರಿಗಣನೆ ಮಾಡಿಲ್ಲ ಕಂದಾಯ ಇಲಾಖೆಯವರು. ಸೊ ಹಾಗಾಗಿ ಒತ್ತುವರಿ ಆಗಿದೆ. ಇದರಿಂದ ಸಂಜೆ ಹೊತ್ತು ಏನೋ ಒಂದು ಕಿರಣ ಬಿಡ್ತಾರೆ, ರೇಸರ್ ಕಿರಣ. ಸೊ ಅದರಿಂದ ಪರಿಸರಕ್ಕೆ ಹಾನಿ ಆಗ್ತದೆ. ಹೇಗೆ ಅಂತಂದರೆ ಸುತ್ತ ಬೆಟ್ಟಗಳಿದೆ, ಕಾಡಿದೆ. ಈ ಕಾಡಲ್ಲಿ ವನ್ಯಪ್ರಾಣಿಗಳು, ಮೃಗಗಳು ಜೀವನ ವಾಸ ಮಾಡ್ತಾ ಇದ್ದಾವೆ. ಆ ಒಂದು ಕಿರಣ ಬಿದ್ದಾಗ ಅವು ಕಾಡನ್ನು ಬಿಟ್ಟು ಊರಿನ ಕಡೆ ಹೋಗ್ತಾ ಇದ್ದಾವೆ. ಏನು ರೈತರು ಕುರಿ ಮೇಕೆ ಕೋಳಿ ಸಾಕಿರ್ತಾರೆ ಅವು ಮೇಲೆ ಹರಿಹಾಯ್ತಾ ಇದ್ದಾವೆ ಮತ್ತು ಗ್ರಾಮೀಣ ಭಾಗಕ್ಕೆ ಹೋಗಿ ಗ್ರಾಮದಲ್ಲಿ ಜನರಿಗೆ ಭಯಭೀತಿಯನ್ನು ಉಂಟು ಮಾಡ್ತಾ ಇದ್ದಾವೆ. ಸೊ ಇದಕ್ಕೆಲ್ಲ ಕಾರಣ ಇವರು ಇಲ್ಲಿ ಮಾಡ್ತಾ ಇರೋವಂಥ ಒಂದು ಅಕ್ರಮ ಕಾರ್ಯಗಳು. ಇಲ್ಲಿ ಸಿಕ್ಕಾಪಟ್ಟೆ ಹುಡುಗರು, ಪಡ್ಡೆ ಹುಡುಗರು 2 ವೀಲರಲ್ಲಿ ಬರ್ತಾರೆ, 4 ವೀಲರಲ್ಲಿ ಬರ್ತಾರೆ, ಸಿಕ್ಕಾಪಟ್ಟೆ ಹೈ ಸ್ಪೀಡಲ್ಲಿ ಬರ್ತಾರೆ. ಸೊ ಇದರಿಂದ ಅನೇಕ ಅಪಘಾತಗಳಾಗಿದ್ದಾವೆ, ಪ್ರಾಣ ಹಾನಿಗಳು ಸಹ ಆಗಿದ್ದಾವೆ. ಶನಿವಾರ ಭಾನುವಾರ ಆದರೆ ಈ ರಸ್ತೆಗಳಲ್ಲಿ ಓಡಾಡೋಕ್ಕೆ ರೈತರಿಗೆ ಆಗ್ತಾಯಿಲ್ಲ. ಅಕ್ಕಪಕ್ಕ ತೋಟಗಳಿದ್ದಾವೆ, ದ್ರಾಕ್ಷಿ ತೋಟಗಳು ಬೆಳೀತಾರೆ, ಹೂವಿನ ತೋಟ ಬೆಳೀತಾರೆ. ಅದ್ರ ಮೇಲೆಲ್ಲ ಧೂಳು ಕೂತ್ಕೊಂಡು ಅದನ್ನು ಮಾರಾಟಕ್ಕೆ ಮಾರ್ಕೆಟ್ಗೆ ಹೋದರೆ ಸರಿಯಾದ ಬೆಲೆ ನಮಗೆ ಏನು ಇಲ್ಲಿ ಒತ್ತುವರಿ ಮಾಡಿದ್ದಾರೆ. ಸರ್ಕಾರ ಜಮೀನು, ಅದು ಅರಣ್ಯದಾಗಲಿ ಕಂದಾಯದಾಗಲಿ ಅದನ್ನು ಅಳತೆ ಮಾಡಿ ಸರ್ಕಾರದ ವಶಕ್ಕೆ ಪಡಿಬೇಕು ಮತ್ತು ರೈತರಿಗೆ ಕೊಡಬೇಕು. ಆಮೇಲೆ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ರಸ್ತೆಯನ್ನು ಮಾಡಿ ಇಲ್ಲೂ ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ ಇವರು. ಅದು ಕಾನೂನು ಬಾಹಿರವಾದದ್ದು. ಅವರು ಸ್ವಂತ ಜಮೀನಲ್ಲಿ ರಸ್ತೆ ಮಾಡಿದರೆ ಅವ್ರಿಗೆ ಅವಕಾಶ ಇದೆ. ಇದು ಸರ್ಕಾರಿ ಜಾಗದಲ್ಲಿ ರಸ್ತೆ ಮಾಡಿರೋದ್ರಿಂದ ಆ ಒಂದು ಟೋಲನ್ನು ವಸೂಲಿ ಮಾಡಬಾರ್ದು. ಮತ್ತು ಏನು ರೈತರಿಗೆ ತೊಂದರೆ ಆಗ್ತಾಯಿದೆ ಅದು ರೈತರಿಗೆ ತೊಂದರೆ ಆಗಬಾರ್ದು. ಇಲ್ಲಿ ಅನೇಕ ಅಕ್ರಮಗಳು ನಡೀತಾ ಇದ್ದಾವೆ. ಬರುವಂಥವರು ರಾತ್ರಿಯೆಲ್ಲ ಇಲ್ಲಿ ಉಳಿದು ಸುಮಾರು ತೊಂದರೆಗಳಾಗ್ತಾ ಇದೆ. ಅದನ್ನು ಇವರು ಗಮನಿಸ್ತಿಲ್ಲ. ಸೊ ಅದನ್ನು ಸಹ ಇಲ್ಲಿ ಯಾವುದೇ ಅನೈತಿಕ ಚಟುವಟಿಕೆಗಳು ಆಗದಂಗೆ ತಡೆಯುವಂಥ ಒಂದು ಕೆಲಸ ಆಗಬೇಕು ಅಂತ ನಾನು ಮನವಿ ಮಾಡ್ತೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶಾ ಫೌಂಡೇಶನ್ ಆಡಳಿತ ಮಂಡಳಿಯು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದೆ. ಈಶಾ ಯೋಗ ಕೇಂದ್ರದ ಬೆಂಗಳೂರು ಆಡಳಿತಾಧಿಕಾರಿ ಸ್ವಾಮಿ ವಿಮೋಹ ಮಾತನಾಡಿ, ವಾಹನ ನಿಲುಗಡೆ ಉದ್ದೇಶಕ್ಕಾಗಿ ಸುಮಾರು 30 ಎಕರೆ ಪ್ರದೇಶವನ್ನ ಮೀಸಲಿಟ್ಟಿದ್ದೇವೆ. ಪಾರ್ಕಿಂಗ್ ಸಂಚಾರ ದಟ್ಟಣೆ ನಿಯಂತ್ರಿಸಲು ನಮ್ಮ ಭೂಮಿಯಲ್ಲಿ ವಾಹನ ನಿಲುಗಡೆ ಶುಲ್ಕ ಸಂಗ್ರಹಿಸಲು 50ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ, 25 ಮಂದಿ ಗೃಹ ರಕ್ಷಕ ಸಿಬ್ಬಂದಿಯನ್ನ ನೇಮಿಸಿದ್ದೇವೆ. ರಸ್ತೆ ಬಳಕೆಗಾಗಿ ಯಾವುದೇ ಶುಲ್ಕವನ್ನ ವಸೂಲಿ ಮಾಡುತ್ತಿಲ್ಲ. ಹಸಿರು ಚಿಕ್ಕಬಳ್ಳಾಪುರ ಯೋಜನೆ ಹೆಸರಲ್ಲಿ ರೈತರ ಜೊತೆ ನಿಕಟವಾಗಿ ಕೆಲಸ ಮಾಡುತ್ತಿದೆ. ಈಶಾ ನರ್ಸರಿಯಿಂದ 1.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಗಿದೆ ಎಂದರು. ಅಲ್ಲದೆ ಆರೋಗ್ಯ ತಪಾಸಣೆಗಳು, ಕ್ರೀಡಾಕೂಟಗಳನ್ನು ಆಯೋಜಿಸಿ ಮಣ್ಣಿನ ಬಗ್ಗೆ ಅರಿವು ಮೂಡಿಸಲಾಗಿದೆ ಎಂದರು. ಕಳೆದ 2 ವರ್ಷಗಳಿಂದ ಈಶಾ ನರ್ಸರಿಯಲ್ಲಿ ಕೊಟ್ಟಿರುವಂತಹ ಸ್ಯಾಪ್ಲಿಂಗ್ ನೀವು ನೋಡಿದ್ರೆ ಸುಮಾರು 1.5 ಲಕ್ಷ ಸ್ಯಾಪ್ಲಿಂಗ್ ಬಂದು ಚಿಕ್ಕಬಳ್ಳಾಪುರಿನ ಸುತ್ತಮುತ್ತಲಿನ ರೈತರು ಬಂದು ಕೊಂಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇದರ ರೈತರ ಆದಾಯ ಕೂಡ ಇದರಿಂದ 300ರಿಂದ 800% ಅಧಿಕ ಆಗುತ್ತೆ ಅನ್ನೋ ಒಂದು ಸ್ಟಡಿ ಕೂಡ ಇದೆ. ಟ್ರೀ ಬೇಸ್ಡ್ ಫಾರ್ಮಿಂಗ್ ಹೋಗೋದ್ರಿಂದ ಅಷ್ಟು ಅವರ ಆದಾಯ ಹೆಚ್ಚು ಕೂಡ ಆಗ್ಬೋದು. ಅದರ ಜೊತೆಗೆ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಔಟ್ರೀಚಿಂದ ನಮ್ಮ ಆ್ಯಂಬುಲೆನ್ಸ್ ಸರ್ವಿಸ್ ಎಲ್ಲ ಇದೆ. ಜೊತೆಗೆ ಮೊಬೈಲ್ ಹೆಲ್ತ್ ಕ್ಲಿನಿಕ್ಸ್ ಇದೆ. ಇದ್ರ ಬಗ್ಗೆ ಭಾಳಷ್ಟು ಮಾಹಿತಿ ನಮ್ಮ ಮಿಗ್ದವರು ಹಂಚ್ತಾರೆ. ಇದು ಬಂದು ಲೇಟೆಸ್ಟ್ ಅಪ್ಡೇಟು ಸದ್ಗುರು ಸನ್ನಿಧಿ ಬಗ್ಗೆ. ಈಗ ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತು ಈಶಾ ಇಲ್ಲಿ ಏನು ಮಾಡ್ತಾ ಇದೆ ಅಂತ.
ನೀವೆಲ್ಲ ಇಲ್ಲಿ ಬಂದಿದ್ದೀರಾ, ಇಷ್ಟು ದಿನದಿಂದ ನೀವು ನೋಡ್ತಾ ಇದ್ದೀರಾ 3 ವರ್ಷದಿಂದ ಈಶಾ ಏನೇನು ಕೆಲಸ ಮಾಡಿ ಸೇವ್ ಸಾಯಿಲ್ ಇಂಥ ದೊಡ್ಡ ಅಭಿಯಾನ ಯಾವ ಸ್ಪಿರಿಚುವಲ್ ಆರ್ಗನೈಸೇಷನ್ ಕೂಡ ಮಾಡಿಲ್ಲ. ರ್ಯಾಲಿ ಫಾರ್ ರಿವರ್, ಕಾವೇರಿ ಕಾಲಿಂಗ್, ಔಟ್ರೀಚ್ ಆ್ಯಕ್ಟಿವಿಟೀಸ್, ನಮ್ಮಲ್ಲಿ ನಡೆಯುವಂಥ ಔಟ್ರೀಚ್ ಆ್ಯಕ್ಟಿವಿಟೀಸ್, ವಿ ವಿಲ್ ಗಿವ್ ಯು ದಿ ಹೋಲ್ ಡೀಟೇಲ್ಸ್. ನೀವು ಬರ್ಬೋದು, ಬಂದು ಪರಿಶೀಲನೆ ಮಾಡ್ಬೋದು. ಇಷ್ಟೊಂದು ಪುರಸ್ಕಾರ ಬಂದಿರುವಂತಹ ಸ್ಪಿರಿಚುವಲ್ ಆರ್ಗನೈಸೇಷನ್ ಎಲ್ಲೂ ಇಲ್ಲ. ಆಯಿತಾ, ಇಷ್ಟೆಲ್ಲ ಕೆಲಸ ಮಾಡ್ತಿದ್ವಿ. ಸೊ ಅವ್ರಿಗೇನು ಪ್ರಾಬ್ಲಮ್ ನಮ್ಗೆ ಗೊತ್ತಿಲ್ಲ. ನೀವು ಅವ್ರ ಹತ್ರನೇ ಕೇಳಬೇಕು, ಯಾತಕ್ಕೆ ವಿರೋಧ ಮಾಡ್ತಾ ಇದ್ದೀರಾ ಅಂತ ನೀವು ಅವ್ರ ಹತ್ರನೇ ಕೇಳಬೇಕು. ಅದಕ್ಕೆ ಪ್ರೂಫ್ ಬೇಕು. ನೀವು ಪ್ರೂಫ್ ಜೊತೆ ಬನ್ನಿ, ನಾವು ಆನ್ಸರ್ ಮಾಡ್ತೀವಿ. ಅದಕ್ಕೆ ನಾವೇನು ಮಾಡಿದ್ದೀವಿ ಅನ್ನೋದಕ್ಕೆ ನಮ್ಮ ಹತ್ರ ನಾವು ನೀವು ಏನು ಜಾಗ ಕೊಟ್ಟಿದೆ ಸರ್ಕಾರಕ್ಕೆ ಅಥವಾ ನಿಮ್ಮ ಜಾಗ ಕೂಡ ಏನಿದೆ, ಒಟ್ಟಾರೆಯಾದ ಆರೋಗ್ಯ ಭೂಮಿ ಅಥವಾ ಆ ರೀತಿ ಏನಿದೆ ಸರ್ಕಾರಕ್ಕೆ, ಅಷ್ಟರಲ್ಲಿ ನಿಮ್ಮ ಒಂದು ಅಭಿವೃದ್ಧಿ ಮಾಡೋದಕ್ಕೆ, ನಿಮ್ಮ ಒಂದು ಕನ್ಸ್ಟ್ರಕ್ಷನ್ ಎಲ್ಲ ಮಾಡೋದಕ್ಕೆ ಎಷ್ಟು ಮರಗಳನ್ನು ನೀವು ಕಟ್ಟಿದ್ದೀರಿ ಅದಾದ್ರೂ ಏನು ಅದು ವರ್ಷ ಕಾಲಿನ ಅಲ್ವಾ? ರೀತಿ ಎಲ್ಲ ಏನೂ ಆಗಿಲ್ಲ. ಓಕೆನಾ? ಇಲ್ಲ ಒಂದು ನಿಮಿಷ ಇರಿಸಿ. ನಿಮ್ಗೆ ಏನೇ ಡೀಟೇಲ್ಸ್ ಬೇಕಾದ್ರೂ ನೀವು ಬನ್ನಿ, ನಾವು ಕೊಡೋಣ. ನಾವು ಕೊಡಲ್ಲ ಅಂತ ಹೇಳ್ತಿಲ್ಲ ಸರ್. ನಾನು ಏನು ಹೇಳ್ತಿದ್ದೀನಿ ಅಂದರೆ, ನೀವು ಬನ್ನಿ, ನಮ್ಮ ಡೀಟೇಲ್ಸ್ ನಾವು ನಿಮ್ಗೆ ಕೊಡಲ್ಲ ಅಂತ ಏನೂ ಹೇಳ್ತಿಲ್ಲ. ನೋಡಿ ಸರ್, ಈಗ ಬೆಳವಣಿಗೆ ಆಗಬೇಕು ಅಂದರೆ ಖಂಡಿತ ಏನಾದರೂ ಚೇಂಜಸ್ ಮಾಡಬೇಕು. ಆ ರೀತಿ ನಾವೇನು ಹೇಳ್ತಿಲ್ಲ, ಇಲ್ಲ ಅಂತ 100%. ನಾವು ಕೂಡ ಮರ ನೆಟ್ಟಿರೋದು ನೀವು ಕೌಂಟ್ ಮಾಡಿದ್ರೆ ಅಲ್ಲಿ ಎಷ್ಟು ಮರ ನೆಟ್ಟಿದ್ದೀವಿ ಅಂತ, ಅದ್ರ ಬಗ್ಗೆ ಯಾತಕ್ಕೆ ಮಾತಾಡ್ತಾ ಇಲ್ಲ? ಹೊಸದಾಗಿ ಎಷ್ಟು ಮರ ನೆಟ್ಟಿದ್ದೀವಿ ಅದ್ರ ಬಗ್ಗೆ ಕೂಡ ಮಾತಾಡಿ ಅಲ್ಲ. ಸರಿ, ಗಿಡನೇ ಎಷ್ಟು ಗಿಡ ನೆಟ್ಟಿದ್ದೀವಿ, ಅದೆಷ್ಟು ದೊಡ್ಡದಾಗಿದೆ, ಅದು 3 ವರ್ಷ ಆಯಿತು. ಈಗ 3 ವರ್ಷ ಆಗಿದೆ ಅದು ನೆಟ್ಟಿ, ಎಷ್ಟು ದೊಡ್ಡದಾಗಿದೆ, ಅದೇನು ಆ್ಯಡ್ ಮಾಡ್ತಾ ಇದೆ ಪರಿಸರಕ್ಕೆ, ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿ. ನೀವು ಒಂದೇ ಸೈಡಿಂದ ನೀವು ಮಾತಾಡ್ತೀವಿ. ಹಾಂ ಸರಿ, ಒಂದು ನಿಮಿಷ ಇರಿ. ಏನು ನಾವು ಮರ ಕಡ್ದಿಲ್ಲ, ಓಕೆನಾ? ನಾವು ಒಂದು ಮರ ಕೂಡ ನಾವು ಆ ರೀತಿ ಕಡಿಯೋದಿಲ್ಲ. ಓಕೆ, ಸೊ ನಾವು ಬಂದು ಗಿಡನ ಬೆಳೆಸೋರು ಹೊರತು ಮರನ ಕಡಿಯೋರಲ್ಲ. ಇಲ್ಲ, ಫುಡ್ಗೆ ನಾವು ಏನು ಅನ್ನ ಅಲ್ಲಿ ಮಾರ್ತಾ ಇಲ್ಲ. ನೋಡಿ ಸರ್, ಅದು ಹೋಟ್ಲು ಎಂಟಿಟಿ ಬೇರೆ, ಆಯ್ತಾ? ಅದನ್ನ ನೀವು ಈಶಾ ಜೊತೆಗೆ ಕನೆಕ್ಟ್ ಮಾಡೋದು. ಸೊ ಹೊರಗಡೆ ಕೂಡ ಹೋಟ್ಲುಗಳಿದೆ ಅಲ್ವೇ ಸರ್? ಸದ್ಯಕ್ಕೆ ಬಂದು ಆ ಥರ ಏನೂ ವ್ಯವಸ್ಥೆ ಇಲ್ಲ. ಹೇಳಿ, ನನ್ನ ಹತ್ರ ಆ ಮಾಹಿತಿ ಇಲ್ಲ. ಸೊ ಆಲ್ರೆಡಿ ಇಲ್ಲ ಸರ್, ಇದು ಆಲ್ರೆಡಿ ಈಶಾ ಯೋಗ ಸೆಂಟರ್ನಲ್ಲಿ ನಡೀತಿದೆ. ಇಲ್ಲಿನೂ ಸನ್ನಿಧಿ ಬಂದು ಗ್ರೋ ಆಗ್ತಿದೆ. ಇಲ್ಲಿನೂ ನಾವು ಏನು ಬೆಸ್ಟ್ ಆಗುತ್ತೋ ಅದು ಮಾಡ್ತೀವಿ. ಇವನ್ ಮಹಾಶಿವರಾತ್ರಿಗೆ ಇದು ಭಾಳ ಫ್ಯೂ ಲ್ಯಾಕ್ಸ್ ಆಫ್ ಪೀಪಲ್ ಬಂದರು ಅವತ್ತು, ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಅದಕ್ಕೆ ನಡೀತದೆ, ಇವಾಗಲೇ ಎಲ್ಲ ಸೆಟಪ್ ಮಾಡ್ತಿದ್ದೇವೆ ಸರ್. ಒಟ್ಟಾರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಊರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಹೆಸರಿದೆ. ಇಶಾ ಫೌಂಡೇಶನ್ ಬಂದ ಮೇಲೆ ಜಮೀನುಗಳ ಬೆಲೆಯೂ ಹೆಚ್ಚಾಗಿದೆ. ಆದರೆ ಕೆಲ ಆರೋಪಗಳಿಂದ ಕೆಲವರ ಕೆಂಗಣ್ಣಿಗೆ ಗುರಿಯಾಗುತ್ತಿದ್ದು, ಎಲ್ಲವನ್ನ ಸರಿಪಡಿಸಿಕೊಂಡು ಹೋದರೆ ಉತ್ತಮ ಎಂದು ಪ್ರವಾಸಿಗರ ಮಾತಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.